ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ನಿಮ್ಮ ಮನಸ್ಸಿನಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಇದ್ದಾರೆ. ನೀವು ಅವರ ಮನಸ್ಸಿನಲ್ಲಿದ್ರೂ ಅವ್ರು ನಿಮ್ಮ ಮನಸ್ಸಲ್ಲಿದ್ರೂ ನೀವಿಬ್ಬರು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರು. ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಯಾಕೆ ನಿಮ್ಮನ್ನು ದೂರ ಮಾಡ್ಕೊತಾರೆ, ಯಾಕೆ ಅವ್ರು ನಿಮ್ಮ ಜೊತೆ ಮಾತಾಡ್ತಾಯಿಲ್ಲ, ಅದನ್ನು ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ಅವ್ರ ಜೊತೆ ಮಾತಾಡ್ತಾಯಿಲ್ಲ. ನಿಜವಾದ ಪ್ರೀತಿ ಇದ್ರೂ ಯಾಕೆ ಮಾತಾಡ್ತಾಯಿಲ್ಲ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಇದ್ರೂ ಯಾಕೆ ಅವ್ರ ಜೊತೆ ಮಾತಾಡ್ತಾಯಿಲ್ಲ. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ಗೆ ಹೋಗಿದ್ರೆ. ರೀಡಿಂಗ್ನ ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಗೆ ರೆಸನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ ಅಷ್ಟೆ. ಸೊ ನೀವಂದರೆ ನಿಮ್ಮ ವ್ಯಕ್ತಿಗೆ ತುಂಬ ಇಷ್ಟ, ಅವರಂದರೆ ನಿಮಗೂ ಅಷ್ಟೇ ತುಂಬ ಇಷ್ಟ. ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಅವ್ರದ್ದೇ ಆದಂಥ ಪರ್ಸ್ನಲ್ ಕಾರಣಗಳಿದೆ. ಇನ್ನೊಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆ. ಫ್ಯಾಮ್ಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮತ್ತೊಂದು ಅಥವಾ ನಿಮ್ಮಿಬ್ಬರ ಮಧ್ಯೆ ಇನ್ಯಾವುದೇ ಸಿಚುವೇಷನ್ ಇರ್ಬೋದು, ಅಥವಾ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಯಾರೇ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಬೇರೆಯವ್ರ ಜೊತೆ ತುಂಬ ಮಾತಾಡೋದಾಗಿರ್ಬೋದು, ಫ್ಲೈಟಿಂಗ್ ನೇಚರು, ಪ್ಲೇಯಿಂಗ್ ಎನರ್ಜಿ. ಸೊ ಅದೆಲ್ಲ ನಿಮ್ಗೆ ಇಷ್ಟ ಆಗಲ್ಲ. ನೀವೇನು ನಿಮ್ಮ ವ್ಯಕ್ತಿಯಿಂದ ಬಯಸೋದು ಒಂದು ಶುದ್ಧವಾದ ಪ್ರೀತಿನ ಮಾತ್ರ, ಜೆನ್ಯೂನ್ ಪ್ರೀತಿ. ಬಟ್ ಆದರೆ ಅವರಲ್ಲಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಬಳಿ ಜೆನ್ಯೂನ್ ಪ್ರೀತಿ, ಶುದ್ಧವಾದ ಪ್ರೀತಿ ಇದೆ. ಬಟ್ ಆದರೆ ಅವ್ರೇನು ಮಾಡ್ತಾರೆ, ಅದನ್ನು ಮನಸ್ಸಲ್ಲಿದ್ರೂ ಹೊರ್ಗಡೆ ತೋರಿಸಲ್ಲ. ಹೊರ್ಗಡೆ ಮಾಡೋದೆಲ್ಲ ಫ್ಲರ್ಟಿಂಗ್ ಎನರ್ಜಿ, ಪ್ಲೇಯರ್ ಎನರ್ಜಿ ಅಂತ ಹೇಳ್ಬೋದು. ಅಂದರೆ ಫ್ಲರ್ಟಿಂಗ್ ಎನರ್ಜಿ, ಪ್ಲೇಯರ್ ಎನರ್ಜಿ ಅಂದಿದ ತಕ್ಷಣ ಏನಂದ್ರೆ ನಿಮ್ಮ ಮನಸ್ಸಲ್ಲಿರೋವಂಥ ವ್ಯಕ್ತಿ ನಿಮಗೆ ಮಾತ್ರ ಮಾತಾಡ್ಸಲ್ಲ, ನಿಮ್ಮ ಜೊತೆ ಜಾಸ್ತಿ ಬೆರೆಯಲ್ಲ, ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಲ್ಲ. ನಿಮ್ಮೊಬ್ಬರನ್ನ ಬಿಟ್ಟು ಮಿಕ್ದವ್ರು ಎಲ್ಲರ ಜೊತೆನೂ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ. ಅವ್ರ ಫ್ಯಾಮ್ಲಿ ಆಗಿದ್ರೆ ಫ್ಯಾಮ್ಲಿ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಫ್ರೆಂಡ್ಸ್ ಆಗಿದ್ರೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ರಿಲೇಷನ್ ಆಗಿದ್ರೆ ರಿಲೇಷನ್ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಅಥವಾ ಇನ್ಯಾರ ಪರ್ಸನ್ಸ್ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಇನ್ನೊಬ್ಬರ ಜೊತೆ ಅಥವಾ ಇನ್ನು ಅವರು ಕೆರಿಯರ್ ಪ್ರಾಬ್ಲಮ್ಸು, ಪ್ರೊಫೆಷನಲ್ ಪ್ರಾಬ್ಲಮ್ಸು ಏನಾದರೂ ಇದ್ದರೆ ಅದ್ರ ಕಡೆನೇ ಜಾಸ್ತಿ ಗಮನ ಕೊಡ್ತಾರೆ, ನಿಮ್ಮ ಕಡೆ ಜಾಸ್ತಿ ಗಮನ ಕೊಡೋಲ್ಲ. ಆದರೆ ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಇದೆ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಏನು ಮಾಡ್ತಾರೆ, 2 ಆಫ್ ವಾಂಡ್ಸ್ ಈ ಒಂದು ಎಲ್ಲ ಕಾರಣಗಳಿಂದ ಸಪ್ರೇಷನ್ ಆಗಿರೋದ್ರಿಂದ ನೀವೇನು ಮಾಡಿದರೆ, ಸೊ ಇವ್ರ ಸವಾಸ ಸಾಕಪ್ಪ, ಇವರು ಮಾತಾಡಲ್ಲ, ಎಂಥದ್ದೆಲ್ಲ ಪ್ರತಿ ಕ್ಷಣ ಇದ್ರೂ ನೋವು ಕೊಡ್ತಾರಂತ ನೀವು ನೋಡೋಷ್ಟೊತ್ತು ನೋಡಿದರೆ, ರನ್ನಿಂಗ್ ಮಾಡಿದ್ದಾಯಿತು, ಚೇಸಿಂಗ್ ಮಾಡಿದ್ದಾಯಿತು. ಸೊ ಅವ್ರಿಗೆ ಎಲ್ಲ ಥರದ ನಿಜವಾದ ಪ್ರೀತಿ ಎಲ್ಲ ಕೊಟ್ಟರೆ. ಬಟ್ ಇವಾಗ ಏನು ಮಾಡಿದ್ರು ಅಂದರೆ ನೀವು ಅವರಿಂದ ಸಪ್ರೇಷನ್ ಆದ್ರಿ. ಸೊ ಸಪ್ರೇಷನ್ ಆದಾಗ ಅವ್ರೇನು ಮಾಡ್ತಿದ್ರೆ 2 ಆಫ್ ವಾಂಡ್ಸ್. ನೀವು ಅವ್ರ ಹತ್ರ ಇನ್ನು ಹೋಗ್ತೀರಾ ಬರ್ತೀರಾ ಅಂತ ಇವಾಗ ಕಾಯ್ತಾ ಇದ್ದಾರೆ. ಫಸ್ಟು ನಿಜವಾಗ್ಲೂ ಪ್ರೀತಿ ಅವ್ರ ಹತ್ರನೇ ಇದ್ದರೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರಿ, ಫೋನ್ ಮಾಡೋದಾಗಿರ್ಬೋದು, ಕಾಲ್ ಮಾಡೋದಾಗಿರ್ಬೋದು, ಮೆಸೇಜ್ ಮಾಡೋದು, ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಥರನೂ ನೀವು ಟ್ರೈ ಮಾಡಿದರೆ. ಬಟ್ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವ್ರು ನೋಡಿ, ಅವರು ಫ್ಯಾಮ್ಲಿಗೋಸ್ಕರನೋ, ಅಣ್ಣಗೋ, ಅಕ್ಕಗೋ, ತಂಗಿಗೋ, ಅತ್ತೆಗೋ, ಸೊಸೆಗೋ, ಯಾರೋ ಒಬ್ಬರು ಲೇಡೀಸೋ ಇಲ್ಲ ಜೆಂಟ್ಸು, ಅವರು ಫ್ಯಾಮ್ಲಿ ರಿಲೇಷನ್ ಅವ್ರಿಗೆ ಸಂಬಂಧಪಟ್ಟಿರೋ ಯಾರು ಇರ್ತಾರೋ, ಚಿಕ್ಕಪ್ಪನ ದೊಡ್ಡಪ್ಪ, ಅವ್ರಿಗೆ ಸಂಬಂಧಪಟ್ಟಿರೋರಿಗೋಸ್ಕರ ನಿಮ್ಮಂಥವ್ರ ನಿಜವಾದ ಪ್ರೀತಿನ ಅವಾಯ್ಡ್ ಮಾಡಿಕೊಂಡ್ರು. ಇನ್ನು ಕೆಲವ್ರಿಗೆ ಕ್ಯಾಸ್ಟ್ ಪ್ರಾಬ್ಲಮ್ಮು ಇರುತ್ತೆ, ಇನ್ನು ಕೆಲವ್ರಿಗೆ ಕಲ್ಚರ್ ಪ್ರಾಬ್ಲಮ್ಮು ಇರುತ್ತೆ. ಸೊ ಕ್ಯಾಸ್ಟ್ ಬೇರೆ, ಕಲ್ಚರ್ ಬೇರೆ, ಸೊ ನಿಮ್ಮದು ಬೇರೆ, ಅವ್ರದ್ದು ಬೇರೆ. ಸೊ ಈ ಎಲ್ಲ ಥರದ ಕಾರಣಗಳಿಂದ ನಿಮ್ಮ ವ್ಯಕ್ತಿ ನೀವು ಎಷ್ಟೇ ನಿಜವಾಗ್ಲೂ ಪ್ರೀತಿ ತೋರಿಸಿದ್ರೂ ಸ್ಟೇಟಸ್ ಪ್ರಾಬ್ಲಮ್, ಮನಿ ಸ್ಟೇಟಸ್ ಸೊ ಎಲ್ಲ ರೀಸನ್ಸ್ನಿಂದನೂ ಅವ್ರ ಮೈಂಡಲ್ಲಿತ್ತು. ಸೊ ಎಲ್ಲ ರೀಸನ್ಸ್ ಇದ್ರೂ ಬಟ್ ಒಂದೇ ಅವ್ರ ಮೈಂಡಲ್ಲಿ ಇದ್ದಿದ್ದು, ನೀವು ಅವ್ರಿಗೆ ಬೇಕು, ನಿಮ್ಮನ್ನು ಅವ್ರು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ. ಸೊ ಇದರಿಂದ ಏನು ಹೇಳ್ಬೋದು ಅಂದರೆ ಇಷ್ಟೆಲ್ಲ ಕಾರಣಗಳಿಂದ ನಿಮ್ಮ ವ್ಯಕ್ತಿ ನಿಮ್ಮ ಒಂದು ನಿಜವಾದ ಪ್ರೀತಿ ಕೂಡ ಅವ್ರು ಅವಾಯ್ಡ್ ಮಾಡಬೇಕಾಯ್ತು. ಸೊ ಅದು ನಿಮ್ಗೇನಾಯಿತು, ಸೊ ನಿಮ್ಗಿನ್ನು ಅರ್ಥ ಆಗೋದಂಥ ಸಂದರ್ಭ ಬಂದಮೇಲೆ ನನ್ನ ವ್ಯಕ್ತಿ ನನಗಿನ್ನು ರಿಪ್ಲೈ ಕೊಡಲ್ಲ, ಆನ್ಸರ್ ಮಾಡೋದಿಲ್ಲ, ಎಷ್ಟು ದಿವಸ ಇದ್ದರೂ ನನ್ನ ಟೈಮ್ ವೇಸ್ಟ್ ಆಗುತ್ತೆ, ನನಗೆ ನೋವು ಜಾಸ್ತಿ ಆಗುತ್ತೆ, ಅವ್ರನ್ನ ಬಿಟ್ಟು ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ ಅಂತ ನೀವೇನು ಮಾಡಿದ್ರಿ. ಸೊ ನಿಮ್ಮ ಲೈಫ್ನ ಕಡೆ ನೀವು ಫೋಕಸ್ ಮಾಡ್ತಾ ಮೂವ್ ಆನ್ ಆಗಿ ಸಪ್ರೇಷನ್ ಆಗಿ ಬಂದುಬಿಟ್ರಿ. ಇವಾಗ ಇಲ್ಲಾಂದರೆ ನಿಮ್ಮ ವ್ಯಕ್ತಿನೇ
ನಿಮ್ಮನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹರ್ಟ್ ಮಾಡಿ ನಿಮ್ಮನ್ನು ಬೇಕಂತಲೇ ದೂರ ಮಾಡಿಕೊಂಡು ಇವಾಗ ಸಪ್ರೇಷನಲ್ಲಿ ಇದ್ದೀರಾ, ಇಬ್ಬರು ಸಪ್ರೇಷನಲ್ಲಿದ್ದೀರ. ಸೊ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ನಡೆದೋಗಿರೋಂಥ ಘಟನೆಗಳನ್ನೆಲ್ಲ ಯೋಚನೆ ಮಾಡಿಕೊಂಡು ನೀವು ಬರ್ತೀರಾ, ಮತ್ತು ಅವ್ರ ಲೈಫಲ್ಲಿ ಹೋಗ್ತೀರಾ, ಹ್ಯಾಪಿನೆಸ್ಸನ್ನು ತರ್ತೀರಾ. ನೀವು ಹೋದರೆ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ಗೆ ಒಂಥರ ಖುಷಿ ಅಂತ ಹೇಳ್ಬೋದು ವಾತಾವರಣ. ಯಾಕಂದರೆ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ 2 ಆಫ್ ವಾಂಡ್ಸ್ ಅಂದರೆ ನಿಮ್ಮ ಒಂದು ಕಾಯುವಿಕೆಗಾಗಿ ನೋಡ್ತಾ ಇದ್ದಾರೆ. ಆ ವ್ಯಕ್ತಿ ಮರದ ಹತ್ರ ಕೂತ್ಕೊಂಡಿದ್ದಾರೆ, ಆ ವ್ಯಕ್ತಿ ಹತ್ರ ಸೈಕಲ್ ಇದೆ, ಇಲ್ಲಿ ಪೇಪರ್ ಇದೆ, ಇಲ್ಲಿ ವಾಂಡ್ ಇದೆ, ಮತ್ತು ನೀಟಾಗೂ ಇದ್ದಾರೆ, ಚೆನ್ನಾಗೂ ಇದ್ದಾರೆ, ಇಲ್ಲಿ ಗ್ಲೋಬ್ ಇದೆ. ಸೊ ಎಲ್ಲವೂ ಇದೆ. ಅವ್ರು ಎಲ್ಲಿಗೆ ಬೇಕಾದ್ರೂ ಅಲ್ಲಿ ಪ್ರಯಾಣ ಮಾಡ್ಬೋದು, ಎಲ್ಲಿಗೆ ಬೇಕಾದ್ರೂ ಅಲ್ಲಿ ಟ್ರಾವೆಲ್ ಮಾಡ್ಬೋದು. ಅಂದರೆ ಈ ವ್ಯಕ್ತಿಗೆ ಎಲ್ಲ ಇದೆ, ಬಟ್ ಮನಸ್ಸಲ್ಲಿ ನೋಡಿ ಮೆಂಟಲ್ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು. ಮೆಂಟಲ್ ಹೆಲ್ತ್ ಏನಕ್ಕೆ? ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಅಷ್ಟೇ, ಯಾವುದೇ ಒಬ್ಬ ವ್ಯಕ್ತಿಗೆ ನಿಜವಾದ ಪ್ರೀತಿ ಕೊಟ್ಟರೆ ಅವ್ನಿಗೆ ಯಾವುದೇ ಥರದ ಸಮಸ್ಯೆಗಳಿರೋದಿಲ್ಲ, ಅದು ಮಾನಸಿಕ ಆಗಲಿ ಆರೋಗ್ಯವಾಗಲಿ. ಸೊ ಅದು ಟೆಂಪ್ರವರಿ ಅಷ್ಟೇ. ಇವಾಗ ಏನಾದರೂ ಫಿಸಿಕಲ್, ಇವಾಗ ಒಂದು ಜ್ವರನೋ, ಒಂದು ನೆಗಡಿನೋ, ಒಂದು ಕೆಮ್ಮುನೋ, ಸೊ ಈ ಥರ ಬಂದರೆ ಎಲ್ಲ ಅದು ಕಾಮನ್ನಾಗಿ ಸಾಲ್ವ್ ಆಗಿಬಿಡುತ್ತೆ. ಅದೇ ರಿಲೇಷನ್ಶಿಪ್ ಬಂದಾಗ ಎಮೋಷ್ನಲ್ ಪ್ರಾಬ್ಲಮ್ಸ್ ಬಂತು ಅಂತ ತಿಳ್ಕೊಳ್ಳಿ, ಒಬ್ಬ ವ್ಯಕ್ತಿ ನಮ್ಮನ್ನಿಂದ ಸಡನ್ನಾಗಿ ಅಕಸ್ಮಾತಾಗಿ ದೂರ ಆಗೋದು, ಅನ್ಎಕ್ಸ್ಪೆಕ್ಟೆಡಾಗಿ ದೂರ ಆಗೋದು. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆದರೆ, ಅಥವಾ ನಾವು ಅತಿಯಾಗಿ ಪ್ರೀತಿಸಿದಂಥ ವ್ಯಕ್ತಿಗಳು ನಮ್ಮ ಮನಸ್ಸಲ್ಲಿ ತುಂಬ ಹಚ್ಕೊಂಬಿಟ್ಟೆ ಅವ್ರು ನಮ್ಮಿಂದ ದೂರ ಆದರೆ, ಅದು ಒಂಥರ ಸಂಕಟ. ಅದು ಮನ್ಸಿಗೆ ನೆಮ್ಮದಿ ಕೊಡೋಲ್ಲ. ಆವಾಗ ಮೆದುಳೆಲ್ಲ ಡಿಸ್ಟರ್ಬ್ ಆಗುತ್ತೆ, ಮೈಂಡೆಲ್ಲ ಡಿಸ್ಟರ್ಬ್ ಆಗುತ್ತೆ, ಆರ್ಟ್ ಕೂಡ ಒಂಥರ ಫೀಲಿಂಗ್ಸ್ ಆಗುತ್ತೆ. ಇವಾಗ ಸಪೋಸ್ ಎಕ್ಸಾಂಪಲ್ಲು, ನಿಮ್ಮ ಮನೇಲಿ ನಿಮ್ಮ ಮದರ್ನೋ ಫಾದರ್ನೋ ತುಂಬ ಪ್ರೀತಿ ಮಾಡ್ತೀರಾ. ಅವ್ರು ನಿಮ್ಮ ಜೊತೆ ಒಂದು 2 ಸೆಕೆಂಡ್ ಮಾತಾಡಿಲ್ಲ ಅಂದರೆ, ಒಂದು 2 ಡೇಸ್ ಅಥವಾ 1 ವೀಕು, ಒಂದು 2 ಮಂತ್ಸು ಮಾತಾಡಿಲ್ಲ, ನಿಮ್ಮಿಂದ ದೂರ ಆಗಿಬಿಟ್ರೆ ನೀವೇ ಸ್ಟಾರ್ಟ್ ಆಗ್ತೀರ. ಅಥವಾ ನೀವೇ ನಿಮ್ಮ ತಂದೆ ತಾಯಿಯಿಂದ ಮಾತಾಡ್ದಿರ ದೂರ ಆಗಿಬಿಟ್ರೆ, ಹರ್ಟ್ ಆಗಿಬಿಟ್ರೆ ಎಷ್ಟು ನೋವು ಪಡ್ತೀರ, ಪ್ರತಿ ಕ್ಷಣ ನೋವು ಪಡ್ತೀರ ಅಲ್ವಾ? ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಅವರೊಂದು ಪರ್ಸ್ನಲ್ ಕಾರಣಗಳಿಂದ ಅವ್ರು ನಿಮ್ಮಿಂದ ದೂರ ಆದ್ರೂ ಅಷ್ಟೇ, ಅವರು ಅಷ್ಟೇ ಪ್ರತಿ ಕ್ಷಣ ನೋವು ಅನುಭವಿಸ್ತಾ ಇದ್ದಾರೆ. ಸೊ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು, ಕಾಲ್ ಅಥವಾ ಮೆಸೇಜ್ ಏನೋ ಒಂದು ಮಾಡಬೇಕಂತ ಅವ್ರಿಗೂ ತುಂಬ ಆಸೆ ಇದೆ. ಸೊ ಅವ್ರದ್ದೇ ಆದಂಥ ಪರ್ಸ್ನಲ್ ರೀಸನ್ಸ್ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಇನ್ನೊಂದು ಯಾವುದೋ ಥರ್ಡ್ ಪಾರ್ಟಿ ಪ್ರಾಬ್ಲಮ್ಸ್, ಏನೋ ಅವರು ಲೈಫಲ್ಲಿ ಇರುತ್ತಲ್ಲ, ನಿಮ್ಗೆ ಗೊತ್ತಿರುತ್ತೆ ಅದು. ನಿಮ್ಮ ನೋಡುವಂಥ ನನ್ನ ವ್ಯೂವರ್ಸ್ ಯಾರಿದ್ದೀರ, ನೀವು ಮನಸ್ಸಲ್ಲಿ ಪ್ರೀತಿಸ್ತಾ ಅಂಥ ವ್ಯಕ್ತಿಗೆ ಅವ್ರಿಗೆ ಇರುತ್ತಲ್ಲ ಸಪ್ರೇಟ್ ಪ್ರಾಬ್ಲಮ್ಸು, ಆ ಥರ ಪ್ರಾಬ್ಲಮ್ಸ್ನಿಂದ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿರೋದು. ಮತ್ತು ಇನ್ನೊಬ್ಬರು ಥರ್ಡ್ ಪಾರ್ಟಿ ಜನಗಳಿಂದನೋ, ಸಂಬಂಧಿಕರಿಂದನೋ, 2 ಸೈಡ್ ಲವರ್ಸ್ಗಾದರೂ ಅಷ್ಟೇ, ಮ್ಯಾರೇಜ್ ಆಗ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರು ಅಷ್ಟೇ. ನಿಮ್ಮನ್ನು ನೀವು ಬಿಡಿ, ನಿಮ್ಮ ವ್ಯಕ್ತಿನೂ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನೀವು ತುಂಬ ಪ್ರೀತಿ ಮಾಡ್ತೀರ. ಇಲ್ಲಿ 3ನೇ ಸನ್ನಿವೇಶಗಳಂತ ಹೇಳ್ಬೋದು, ಥರ್ಡ್ ಪಾರ್ಟಿ ಸಿಚುವೇಷನ್ಸ್ನಿಂದನೇ ಇಷ್ಟು ಪ್ರಾಬ್ಲಮ್ಸು. ಸೊ ಅದಕ್ಕೋಸ್ಕರ ಅವ್ರು ನಿಮ್ಮನ್ನು ಜೆನ್ಯೂನಾಗಿ ಶುದ್ಧವಾಗಿ ಪ್ರೀತಿ ಮಾಡ್ತಾಯಿದ್ರೂ ನಿಮ್ಗೆ ಆ ಪ್ರೀತಿ ಗೊತ್ತಾಗ್ತಾಯಿಲ್ಲ, ಅವ್ರು ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ, ನೀವಿಲ್ಲಿ ಅವ್ರನ್ನ ಬಿಡ್ತಾ ಇಲ್ಲ. ನೀವಿನ್ನೂ ಸಪ್ರೇಷನ್ ಆಗಿ ಮೂವ್ ಆನ್ ಆಗಿ ನಿಮ್ಮ ಲೈಫ್ ಕಡೆ ನೀವು ಫೋಕಸ್ ಮಾಡ್ತಾಯಿದ್ರು ನಿಮ್ಮ ಕೈಯಲ್ಲಿ ಇರೋಕ್ಕಾಗ್ತಿಲ್ಲ. ಇವಾಗ ಈ ರೀಡಿಂಗ್ ನೋಡ್ತಾ ಇರೋರು ಕೂಡ ಅವರೇ ಇರ್ತೀರ ಕಂಪಲ್ಸರಿ. ನಿಮ್ಮ ವ್ಯಕ್ತಿನೇ ನಿಮ್ಮ ಮನಸ್ಸಲ್ಲಿರೋದು, ಅವರು ನಿಮ್ಮಿಂದ ದೂರ ಆದ್ರೂ ನಿಮ್ಮ ಕೈಯಲ್ಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಅವ್ರಿಗೂ ಅಷ್ಟೇ, ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡಿ ನಿಮ್ಮಿಂದ ದೂರ ಆಗೋಕ್ಕೆ ಅವ್ರಿಗೂ ಇಷ್ಟ ಆಗ್ತಿಲ್ಲ. ಅವರೊಂದು ಮನಸ್ಸಲ್ಲಿ ಯಾವಾಗೂ ಸದಾಕಾಲ ನೀವಿದ್ದೀರ, ನಿಮ್ಮ ಮನಸ್ಸಲ್ಲಿ ಸದಾಕಾಲ ಅವರಿದ್ದಾರೆ. ಅದು ಹೆಂಗೆ ಹೇಳ್ಬೋದು ಅಂದರೆ ನೋಡಿ, 2 ಆಫ್ ವಾಂಡ್ಸ್ ಈ ಕಾರ್ಡಲ್ಲಿ ಪ್ರಕಾರ ಆ ವ್ಯಕ್ತಿ ಹತ್ರ ಎಲ್ಲ ಇದೆ. ಅಂದರೆ ಸ್ಟೇಟಸ್ ಆಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಇದೆ, ಎಮೋಷ್ನಲ್ಲಾಗಿ ವೀಕ್ ಇದ್ದಾರೆ. ಸೊ ಅದನ್ನೇ ಈ ಕಾರ್ಡ್ ಹೇಳ್ತದೆ. ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಆ್ಯಸ್ ಇಟ್ ಈಸ್ ಹಾಗೇ ಇರ್ತಾರೆ ಅಲ್ಲಿ. ನಿಮ್ಮನ್ನು ಪ್ರತಿ ಕ್ಷಣ ನೆನ್ಪು ಮಾಡ್ಕೊಳೋದಾಗಿರ್ಬೋದು, ಪ್ರತಿ ಕ್ಷಣ ಧ್ಯಾನ ಸೊ ಅಂದರೆ ಅವ್ರ ಸ್ಟೈಲಲ್ಲಿ, ಅವರೊಂದು ನಡವಳಿಕೆಯಲ್ಲಿ ನಿಮ್ಮನ್ನು ಪ್ರತಿ ಕ್ಷಣ ನೆನ್ಪು ಮಾಡ್ಕೊತಾನೆ ಇರ್ತಾರೆ. ನಿಮ್ಮ ಮೇಲೆ ಎಷ್ಟೇ ನಿಜವಾಗ್ಲೂ ಪ್ರೀತಿ ಇದ್ರೇನು ಅವ್ರು ನಿಮ್ಮ ಜೊತೆ ಮಾತಾಡೋಕ್ಕಾಗ್ತಿಲ್ಲ. ಇಲ್ಲಿ ಜಾಸ್ತಿ ನನ್ನ ವ್ಯೂವರ್ಸ್ ಯಾರು ಇರ್ತೀರೋ ಅವರು ನಿಮ್ಮಿಂದನೇ ಓವರ್ ಮೆಸೇಜಸ್ ಹೋಗ್ತಾ ಇರ್ಬೋದು, ಕಾಲ್ಸ್ ಹೋಗ್ತಾ ಇರ್ಬೋದು. ಅಂದರೆ ನೀವು ತುಂಬ ಕಾಲ್ ಮಾಡ್ತಾಯಿದ್ರ, ಅವ್ರಿಗೆ ಮೆಸೇಜ್ ಮಾಡ್ತಾಯಿದ್ರ, ತುಂಬ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರ. ಸೊ ಎಷ್ಟು ಮಾಡಿದ್ರೂ ಅವರೊಂದು ಪ್ರಾಬ್ಲಮ್ಸ್ನಿಂದ ಅವರು ಹೊರಗಡೆ ಬರೋಕ್ಕಾಗ್ತಿಲ್ಲ. ಸೊ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಅವರು ಇರೋಕ್ಕಾಗ್ತಿಲ್ಲ ಸುಮ್ಮನೆ. ಸೊ ನೋಡಿ, ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವರು ಹಾಂ
ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ತುಂಬ ಸೀಕ್ರೆಟ್ಸ್ ಹೇಳಿಲ್ಲ. ಸೊ ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಆ ವಿಷಯನೂ ನಿಮ್ಗೆ ಹೇಳಿಲ್ಲ. ನೀವೇ ಅವ್ರ ಪ್ರಾಣ ಅಂತ ಎಲ್ಲ ಮೊದಲು ಹೇಳ್ದಂಥ ವ್ಯಕ್ತಿ ಇವಾಗ ನಿಮ್ಮನ್ನು ಸಡನ್ನಾಗಿ ದೂರ ಮಾಡಿಕೊಂಡ್ರು. ಯಾವ ರೀಸನ್ಗೋಸ್ಕರ ದೂರ ಮಾಡಿಕೊಂಡ್ರು ಅಂತಲೂ ಕೆಲವರು ಅಂತೂ ಹೇಳಿಲ್ಲ. ಇನ್ನು ಕೆಲವರಂತೂ ಅವ್ರ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತೂ ನಿಮ್ಗೆ ಗೊತ್ತಿಲ್ಲದಾಗೆ ಹೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಏನೋ ಒಂದು ನಿಮ್ಮ ವ್ಯಕ್ತಿ ನಿಮ್ಮಿಂದ ಹೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಯಾವುದೇ ವಿಚಾರ ಆಗಿರ್ಬೋದು. ನಿಮ್ಮ ಲೈಫಲ್ಲಿ ಯಾವ ರೀತಿ ಕನೆಕ್ಟ್ ಆಗುತ್ತೋ ಆ ರೀತಿ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿ ಕೆಲವೊಂದು ನಿಮ್ಮೊಂದು ವ್ಯಕ್ತಿಯ ಕೆಲವು ವಿಚಾರಗಳಂತೂ ನಿಮಗೆ ಗೊತ್ತಿರಲ್ಲ. ಗೊತ್ತಿದ್ರೂ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ ಅಷ್ಟೇ. ಆದರೆ ನಿಮ್ಮ ವ್ಯಕ್ತಿ ಮಾತ್ರ ತುಂಬ ಎಮೋಷ್ನಲ್ ಇದ್ದಾರೆ. ಪ್ರೀತಿ ಮಾಡಿದರೆ ತುಂಬ ನಿಜವಾಗ್ಲೂ ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ಅವಾಯ್ಡ್ ಮಾಡಿದರೆ ಅಷ್ಟೇ ಅವಾಯ್ಡ್ ಮಾಡ್ತಾರೆ. ಹಾಗೆ ಅವ್ರಿಗೂ ಅಷ್ಟೇ ನಿಮ್ಮ ಲೈಫಲ್ಲಿ ಬಂದುಬಿಡಬೇಕು, ನಿಮ್ಮ ಜೊತೆನೇ ಇರಬೇಕಂತ ಅವ್ರಿಗೆ ತುಂಬ ಆಸೆ. ಬಟ್ ಆದರೆ ಅವ್ರ ಕೈಯಲ್ಲಿ ಇರೋಕ್ಕಾಗ್ತಿಲ್ಲ. ನೀವು ಅವ್ರಿಗೆ ಬೇಕು. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಕ್ತಿ ನಿಮ್ಗೆ ಬೇಕು. ಆದಷ್ಟು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾಯಿದ್ರೆ ಅದು ಅವ್ರಿಗೂ ಗೊತ್ತಾಗಿದೆ. ಓವರ್ ಕಾಲ್ಸ್ ಆಗಿರ್ಬೋದು, ಓವರ್ ಮೆಸೇಜಸ್ ಆಗಿರ್ಬೋದು. ಸೊ ಈ ರೀತಿಯೆಲ್ಲ ಎಫರ್ಟ್ಸ್ ಆಗ್ತಾನೆ ಇದ್ದೀರ ನೀವು. ಆದರೆ ನಿಮ್ಮ ವ್ಯಕ್ತಿಯಿಂದ ನೋ ರಿಪ್ಲೈ. ಆವಾಗ ನಾನು ಹೇಳಿದ್ನಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ಸ್ ಅಂತ. ಸೊ ಅದರಿಂದ ನಿಮ್ಮ ವ್ಯಕ್ತಿ ನೋ ರಿಪ್ಲೈ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವೆಷ್ಟೇ ಕಾಲ್ ಮಾಡ್ತಾಯಿದ್ರು, ಮೆಸೇಜ್ ಮಾಡ್ತಾಯಿದ್ರು, ಏನೂ ವರ್ಕೌಟ್ ಆಗ್ತಾಯಿಲ್ಲ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಏನು ಮಾಡ್ತಾಯಿದ್ರು ಅಂದರೆ ಮೆಜಿಷಿಯನ್ ಥರ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದಾರೆ. ನೀವೇ ಅವ್ರ ಲೈಫಲ್ಲಿ ಆಟೋಮೆಟಿಕ್ ಆದರೂ ಹೋಗಲಿ. ಇಲ್ಲಿ ನೋಡಿ ಮೆಜಿಷಿಯನ್ ಕಾರ್ಡೇ ಬಂದಿದೆ. ಸೊ ಮೆಜಿಷಿಯನ್ ಕಾರ್ಡ್ ಏನು ಹೇಳುತ್ತಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಲೈಫಲ್ಲಿ ಆಟೋಮೆಟಿಕ್ಕಾಗಿ ಏನಾದರೂ ಒಂದು ಅಚಾತುರ್ಯತೆ ಆಗಿ ನೀವೇ ಅವ್ರ ಲೈಫಲ್ಲಿ ಸಿಗಲಿ. ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಎಷ್ಟೇ ಹರ್ಟ್ ಮಾಡಿದ್ರು ನೀವು ಅವ್ರ ಹತ್ರ ಇದ್ದಿದ್ರೆ ಅವ್ರು ಹೆಂಗೋ ಅದನ್ನು ಸಾಲ್ವ್ ಮಾಡ್ಕೊಂಬಿಡ್ತಾಯಿದ್ರು. ನಿಮಗೆ ಅವರು ಮಾಡಿದಂಥ ನೋವು, ತೊಂದರೆಗಳು, ಸೊ ಅದನ್ನು ನೀವು ಒಂದು ಹಂತದವರೆಗೂ ಸಹಿಸ್ಕೊಂಡ್ರಿ. ನೀವು ಬುದ್ಧಿವಂತರೇ ಅಲ್ವಾ, ನೀವೇನು ದಡ್ರಲ್ಲ. ನನ್ನ ವ್ಯೂವರ್ಸ್ ಯಾರು ನೋಡ್ತಾ ಇದ್ರೆ ಅವರೆಲ್ಲ ತುಂಬ ಬುದ್ಧಿವಂತರೇ ಇರ್ತಾರೆ. ಯಾಕಂದರೆ ನಿಮ್ಮ ವ್ಯಕ್ತಿನೇ ಮ್ಯಾಜಿಷಿಯನ್ ಅಂದರೆ ನೀವು ಬೇಕು ಅಂತ ಪಡ್ಕೊಳೋಂಥ ಕೆಪಾಸಿಟಿ ಇರೋವಂಥವ್ರು. ಇನ್ನು ನಿಮ್ಗೆ ಅವ್ರನ್ನ ಪಡ್ಕೊಳೋಂಥ ಶಕ್ತಿ ಇಲ್ವಾ? ಎಲ್ಲ ಇದೆ. ಸೊ ಅದರಿಂದನೇ ನೀವು ತುಂಬ ಇಂಟೆಲಿಜೆಂಟ್ ಅಂತ ಹೇಳ್ಬೋದು. ಯಾರ್ಯಾರಿದ್ರೆ ನನ್ನ ವ್ಯೂವರ್ಸ್ ಯಾರು ನೋಡ್ತಾ ಇರೋರು ಎಲ್ಲರೂ. ಸೊ ನಿಮ್ಮ ವ್ಯಕ್ತಿ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಈವೆಂಟ್ ನಡೆದು ನೀವು ಅಷ್ಟಕ್ಕೆ ನೀವೇ ಅವ್ರ ಲೈಫಲ್ಲಿ ಹೋಗಿ ಇದ್ದೋಗಬೇಕು. ಅವ್ರು ಏನೇ ತಪ್ಪು ಮಾಡಿದ್ರು ನೀವು ಅವ್ರ ಲೈಫಲ್ಲಿ ಇರಬೇಕು ಅನ್ನೋದು ಒಂದು. ಸೊ ನೀವು ಎಷ್ಟು ಕಾಲ ಅಂತ ಸಹಿಸ್ಕೊಂಡಿರೋಕ್ಕಾಗುತ್ತೆ? ಅವರು ಎಷ್ಟೊತ್ತು ಅವಾಯ್ಡ್ ಮಾಡ್ತಿದ್ರೆ ಎಷ್ಟೊತ್ತು ಇರೋಕ್ಕಾಗುತ್ತೆ? ಸೊ ನೀವು ಅದಕ್ಕೆ ಮೂವ್ ಆನ್ ಆಗಿಬಿಟ್ರೆ ನೀವು ಅವ್ರ ಲೈಫಲ್ಲಿ ಇದ್ದಿದ್ರೆ ಅವ್ರು ಏನಾದರೂ ಒಂದು ಆ್ಯಕ್ಷನ್ ತಗೊಂಡು ಏನೋ ಒಂದು ಆಗ್ತಾಯಿತ್ತು ಅಂತ ಹೇಳ್ತಾ ಇದ್ದಾರೆ. ದ ಮೆಜಿಷಿಯನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಮನಸ್ಸಲ್ಲಂತೂ ನೀವು ಹೋಗೋದಿಲ್ಲ. ಅವರಂತೂ ನಿಮ್ಮನ್ನು ಪ್ರತಿ ಕ್ಷಣ ಮ್ಯಾನಿಫೆಸ್ಟ್ ಮಾಡ್ತಾನೆ ಇದ್ದಾರೆ. ನೀವು ಅವ್ರ ಲೈಫಲ್ಲಿ ಹೋಗಲೇಬೇಕು ಅಂತ. ಅವ್ರು ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಮೆಜಿಷಿಯನ್ ಅಂದರೆ ಗೊತ್ತಲ್ವಾ? ಮೆಜಿಷಿಯನ್ಗೆ ಏನು ಬೇಕೋ ಅದನ್ನು ಪಡ್ಕೊಳೋ ಅಂಥ ಶಕ್ತಿ ಇರುತ್ತೆ. ನೋಡಿ ಇಲ್ಲಿ ಆ ವ್ಯಕ್ತಿ ಏನೋ ಕೈಯಲ್ಲಿ ಮಂತ್ರ ಏನೋ ಮಾಡ್ತಾಯಿದ್ದಾರೆ, ಮ್ಯಾಜಿಕ್ ಮಾಡ್ತಾಯಿದ್ದಾರೆ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ನಿಮ್ಮನ್ನು ಪಡ್ಕೊಳಕ್ಕೆ ಅವ್ರು ಏನಾದರೂ ಒಂದು ಮ್ಯಾಜಿಕ್ ಮಾಡ್ತಾನೆ ಇದ್ದಾರೆ. ಅಂದರೆ ನಿಮ್ಮನ್ನು ಕಂಟಿನ್ಯೂಸ್ ಆಗಿ ನೆನಪು ಮಾಡ್ಕೊಳೋದಾಗಿರ್ಬೋದು, ಪದೇ ಪದೇ ನೆನಪು ಮಾಡ್ಕೊಳೋದು, ಕನಸಲ್ಲೆಲ್ಲ ಬರೋವಂಥದ್ದು. ಸೊ ನಿಮಗೆ ಇಂಡೈರೆಕ್ಟಾಗಿ ಮೆಸೇಜ್ ಮಾಡೋವಂಥದ್ದು, ಅಥವಾ ಇಂಡೈರೆಕ್ಟಾಗಿ ಸ್ಟೇಟಸ್ ಹಾಕೋದಂತಾಗಿರ್ಬೋದು ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಅಥವಾ ಇಂಡೈರೆಕ್ಟಾಗಿ ಇನ್ನೊಬ್ರನಿಂದ ಕಾಲ್ಸ್ ಅಥವಾ ಮೆಸೇಜ್ ಮಾಡೋದಾಗಿರ್ಬೋದು. ಸೊ ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ ನಿಮ್ಮ ವ್ಯಕ್ತಿ. ಬಟ್ ಆದರೆ ಡೈರೆಕ್ಟಾಗಿ ಮಾತ್ರ ಯಾವುದೇ ಕಮ್ಯುನಿಕೇಷನ್ ಇಲ್ಲ. ಡೈರೆಕ್ಟಾಗಿ ಏನೂ ಹೇಳ್ತಿಲ್ಲ, ಯಾವುದೇ ಥರ ರೆಸ್ಪಾಂಡ್ ಇಲ್ಲ ನಿಮ್ಮ ವ್ಯಕ್ತಿಯಿಂದ. ಡೆತ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ ನಿಮ್ಮ ವ್ಯಕ್ತಿ ಮೊದಲಿದ್ದ ಥರ ಇರೋದು ಬೇಡ ನಿಮ್ಮ ಹತ್ರ. ಈಗ ಈ ಕನೆಕ್ಷನ್ ಎಂಡ್ ಆಗೋಗಿದೆ, ಮತ್ತೆ ಇವಾಗ ರೀಬಿಲ್ಡ್ ಮಾಡಬೇಕು. ಮೊದಲಿದ್ದ ಥರನೇ ಇದ್ದರೆ ನೀವು ಅವ್ರನ್ನಿಂದ ಕಂಪ್ಲೀಟಾಗಿ ದೂರ ಆಗಿಬಿಡ್ತೀರ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರನ್ನಿಂದ ನೀವು ಕಂಪ್ಲೀಟಾಗಿ ದೂರ ಆಗಿಬಿಡ್ತೀರ ಅಂತ ಒಂದು ಭಯ ಅನ್ನೋದು ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಪ್ರತಿ ಕ್ಷಣ ಅಳ್ತಾರೆ, ಭಯ ಪಡ್ತಾರೆ, ನೋವು ಪಡ್ತಾರೆ. ನೋಡಿ ಕಾರ್ಡಲ್ಲಿ 9 ಆಫ್ ಸಾರ್ಟ್ಸ್ ಅಂದರೆ ಅದೇ ಆ ವ್ಯಕ್ತಿ ರಾತ್ರಿಯೆಲ್ಲ ನಿದ್ದೆ ಸರಿಯಾಗಿ ಮಾಡೋದಿಲ್ಲ, ನೋವು ಪಡ್ತಾ ಇದ್ದಾರೆ.
ಫೈವ್ ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನೀವು ಪಾಸ್ಟಲ್ಲಿ ಅವ್ರನ್ನ ತುಂಬ ಪ್ರೀತಿ ಮಾಡಿದಾಗ ಅವರು ನಿಮ್ಮನ್ನು ಅವಾಯ್ಡ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದರು. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ. ಸೊ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನು ಚೇಂಜ್ ಮಾಡಿದರೆ ನೀವು ಅವ್ರನ್ನೆಲ್ಲ ಅವಾಯ್ಡ್ ಮಾಡ್ತೀರಂತ ಅದು ಕೂಡ ಒಂದು ನೆನಪು ಅವ್ರಿಗೆ ಕಾಡ್ತಾಯಿದೆ. ಇನ್ನು ನೀವು ಅವ್ರ ಲೈಫಲ್ಲಿ ಹೋಗ್ತೀರೋ ಇಲ್ವೋ ಅದೊಂಥರ ಟೆನ್ಷನ್ ಅವ್ರಿಗೆ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೆ ಪ್ರಪೋಸ್ ಮಾಡಬೇಕು, ಕಮಿಟ್ಮೆಂಟ್ ಕೊಡಬೇಕು, ಮ್ಯಾರೇಜ್ ಆಗಬೇಕಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಆದರೆ ನೋಡಿ, ಈ ಕಾರ್ಡಲ್ಲಿ ಚೆಸ್ ಗೇಮ್ ಆಡ್ತಾಯಿದ್ದಾರೆ. ಚೆಸ್ ಗೇಮ್ ಅಂದರೆ ಇಲ್ಲಿ ಒಬ್ಬ ಕಿಂಗ್ ಇರ್ತಾರೆ, ಕಿಂಗ್ ಹೋಗಿ ಕ್ವೀನ್ ಹತ್ರ ಸೇರ್ತಾ ಇಲ್ಲ. ಸೊ ಬಿಕಾಸ್ ಇಲ್ಲೆಲ್ಲ ಸೈನಿಕರೆಲ್ಲ ಅಡ್ಡ ಬರ್ತಾರೆ ಆಪೋಸಿಟ್ ಚೆಸ್ ಗೇಮಲ್ಲಿ. ಚೆಸ್ ಗೇಮ್ ಆಡೋರ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಎದುರಾಳಿ ಗೇಮ್ ನೋಡಿಬೇಕಂದ್ರೆ ಅಲ್ಲಿರೋ ಚೆಕ್ ಅಂದರೆ ಕಾಲಾಳುಗಳನ್ನೆಲ್ಲ ಹೊಡಿಬೇಕು. ಅಂದರೆ ಈ ಗೇಮ್ ಬಗ್ಗೆ ಬೇಡ ಬಿಡಿ. ಸೊ ನಿಮ್ಮ ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟು ಏನಾದರೂ ಕೊಡಬೇಕಂದ್ರೆ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಸ್ವಲ್ಪ ಭಯಪಟ್ಟು ಹಿಂದೆ ಇರ್ತದೆ. ಬಟ್ ಆದರೆ ಒಂದೇ ಕನ್ಫರ್ಮ್ ಆಗಿರೋದು, ನಿಮ್ಮ ವ್ಯಕ್ತಿಗೆ ನೀವು ಬೇಕು ಅಷ್ಟೇ. ಸೊ ಅದಕ್ಕೋಸ್ಕರ ಒಂದು ಸ್ಟೆಪ್ ಆ್ಯಕ್ಷನ್ ತೊಗೊಂಡಂತ ರೆಡಿ ಆಗ್ತಾರೆ. ಅದು ಯಾವುದೇ ಥರ ಆಗಿರ್ಬೋದು, ಕಾಲು ಮೆಸೇಜು ಟೈಪ್ ಮಾಡಿ ಇಟ್ಕೊತಾರೆ. ಮೆಸೇಜು ಆ್ಯಕ್ಷನ್ನು ಏನಾದರೂ ಒಂದು ತೊಗೊಬೇಕಂತೆಲ್ಲ ಟೈಪ್ ಮಾಡಿ ಇಟ್ಕೊತಾರೆ. ಬಟ್ ಒಂದು ಸ್ಟೆಪ್ ಬ್ಯಾಕ್ ಆಗ್ತಾರೆ, ಮತ್ತು ಏನು ಅವ್ರನಿಂದ ರಿಪ್ಲೈ ಇರೋಲ್ಲ. ಅದೇ ಇಂಡೈರೆಕ್ಟಾಗಿ ಕಮ್ಯುನಿಕೇಷನ್ ಮಾಡ್ತಾಯಿದ್ದಾರೆ ಅಷ್ಟೆ. ದ ಸ್ಟಾರ್ ನಿಮ್ಮ ವ್ಯಕ್ತಿಗೆ ನೀವು ಒಂಥರ ಅವ್ರ ನೀವು ಅವರಿಗೆ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಅವ್ರ ಲೈಫೆಲ್ಲ ಫುಲ್ ಹ್ಯಾಪಿನೆಸ್ ಟರ್ನ್ ಆಗುತ್ತೆ. ಫೈನಾನ್ಷಿಯಲಾಗೂ ಸೆಟ್ ಆಗಿಬಿಡ್ತಾರೆ, ಎಮೋಷ್ನಲ್ಲಾಗೂ ಸೆಟ್ ಆಗಿಬಿಡ್ತಾರೆ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಎಷ್ಟು ಜನನ ನೋಡಿದ್ರೂ, ಎಷ್ಟು ಜನರಿಗೆ ಅಟ್ರ್ಯಾಕ್ಟ್ ಆದ್ರೂ ನಿಮ್ಮಲ್ಲಿ ಒಬ್ಬರಲ್ಲೇ ಎಮೋಷ್ನಲ್ ನೋಡ್ತಾರೆ, ಅಟ್ರ್ಯಾಕ್ಷನ್ನು ನೋಡ್ತಾರೆ. ಎಮೋಷ್ನಲ್ಲು ಅಟ್ರ್ಯಾಕ್ಷನ್ನು ಇಬ್ಬರಲ್ಲೂ ನೋಡ್ಲಿಕ್ಕೆ ಚಾನ್ಸ್ ಇಲ್ಲ ಅವರು. ಸೊ ಅಂದರೆ ನಿಮ್ಮ ವ್ಯಕ್ತಿ ತುಂಬ ಜನ ನೋಡ್ತಾ ಇರ್ಬೋದು, ತುಂಬ ಜನಕ್ಕೆ ಅಟ್ರ್ಯಾಕ್ಟ್ ಆಗ್ಬೋದು. ಬಟ್ ಎಮೋಷ್ನಲ್ ಪ್ರೀತಿ ಅನ್ನೋದು, ನಿಜವಾಗ್ಲೂ ಪ್ರೀತಿ ಮಾಡೋವಂಥ ವ್ಯಕ್ತಿ ನೀವು ಒಬ್ಬರೇ ಅಂತ ಅವ್ರ ಮನಸ್ಸಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮಷ್ಟು ಚೆನ್ನಾಗಿ ನೋಡ್ಕೊಳೋರು ಇನ್ನೊಬ್ರು ಇಲ್ಲ. ಸೊ ಇವಾಗ ಅವರು ಬೇರೆಯವ್ರನ್ನ ಚೂಸ್ ಮಾಡಿದ್ರೂ ಫ್ಯಾಮಿಲಿ ಪ್ರಾಬ್ಲಮ್ಸು, ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ ಚೂಸ್ ಮಾಡಿದ್ರೂ ಅವ್ರಿಗೆ ಅದರಲ್ಲಿ ತೊಂದರೆ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಗೆ ಬೇಕು ಅಂತ ಇದ್ದಾರೆ. ಅದೇ ಅವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಷನಿಂದ ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ಅದಕ್ಕೋಸ್ಕರ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿಲ್ಲ, ರಿಪ್ಲೈ ಕೊಡ್ತಿಲ್ಲ ಅಷ್ಟೆ. 9 ಆಫ್ ಕಪ್ಸ್ ಅವ್ರಿಗೆ ನಿಮ್ಮ ಮೇಲೆ ತುಂಬ ಎಷ್ಟು ಪ್ರೀತಿ ಇದೆ ಅಂದರೆ ಹೇಳೋಕ್ಕಾಗ್ದಷ್ಟು ಪ್ರೀತಿ ಇದೆ. ಅದು ನಿಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಬಟ್ ಯಾಕೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಯಾರಿಗೂ ಗೊತ್ತಿದೆ. 8 ಆಫ್ ಕಪ್ಸ್ ನಿಮ್ಮಿಂದ ಅವರು ಇವಾಗ ಮೂವ್ ಆನ್ ಅಥವಾ ದೂರ ಇದ್ದೀರ ಒಬ್ಬರಿಂದ ಒಬ್ಬರು. ಸೊ ಅದರಿಂದ ನಿಮ್ಮ ಲೈಫಲ್ಲೂ ಹ್ಯಾಪಿನೆಸ್ ಇಲ್ಲ, ಖುಷಿ ಇಲ್ಲ, ಅವ್ರ ಲೈಫಲ್ಲೂ ಹ್ಯಾಪಿ ಇಲ್ಲ, ಎಂಥದಿಲ್ಲ. ಸೊ ಅವ್ರು ಫೈನಲಾಗಿ ಒಂದು ಡಿಸಿಷನ್ ಬಂದಿದ್ದಾರೆ. ನೀವು ಅವ್ರ ಲೈಫಲ್ಲಿದ್ದರೆ ಅವ್ರು ಫುಲ್ ಹ್ಯಾಪಿಯಾಗಿರ್ತಾರೆ, ತುಂಬ ಸಂತೋಷ ಆಗಿರ್ತಾರೆ, ಫುಲ್ ಖುಷಿಯಾಗಿರ್ತಾರೆ ಅಷ್ಟೆ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು. ಯು ಆರ್ ರೆಡಿ. ನಿಮ್ಮ ವ್ಯಕ್ತಿನ ನೀವು ಪಡ್ಕೊಳೋದಕ್ಕೆ ರೆಡಿ ಆಗಿದ್ರೆ ಎಸ್ ಅಂತ ಹೇಳ್ತಾ ಇದ್ದೆ. ಸೊ ನಿಮ್ಮ ಪ್ರಯತ್ನಗಳನ್ನ ನೀವು ಮಾಡ್ಬೋದು, ಓಕೆನಾ.